ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹ್ಯಾಪಿ ಗೌರಿ ಗಣೇಶ. ಸೊ ನಾನು ತುಂಬ ಮುದ್ದಾಗಿ ರೆಡಿ ಆಗಿಬಿಟ್ಟು ಫೋಟೋ ಶೂಟ್ ಮಾಡ್ಸೋಣ ಅಂತ ಅಂದ್ಕೊತಾನೆ ಇದ್ದೆ. ಸೊ ಅದಾದಮೇಲಿಂದ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಸೊ ನಮ್ಮ ಕಡೆ ಇವತ್ತು ನಾವು ಮಂಡ್ಯ ಸ್ಟೈಲಲ್ಲಿ ಮಾಡೋ ಗೌರಿ ಗಣೇಶ ಹಬ್ಬ ಮತ್ತು ನಮ್ಮ ಮನೇಲಿ ಮಾಡೋ ಗೌರಿ ಗಣೇಶ ಹಬ್ಬ ತೋರಿಸ್ತೀನಿ, ಬನ್ನಿ ನೋಡೋಣ. ಗೌರಿ ಗಣೇಶ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದು ನಮ್ಮ ಕಡೆ ಹೊಸ ನೀರು ತೊಗೊಬರ್ಬೇಕು. ಅಂದರೆ ಮನೇಲಿ ಏನು ನೀರು ಇರುತ್ತೋ ಅದನ್ನು ಬಿಟ್ಟು ಹೊರಗಡೆ ನೀರು ತೊಗೊಬಂದ್ಬಿಟ್ಟು ಅಡುಗೆ ಮಾಡಬೇಕು ಅನ್ನೋದು. ಅದನ್ನು ಹಾಗೆ ಫ್ರೆಶ್ ಅಪ್ ಆಗಿದ ತಕ್ಷಣ ಹೋಗಿ ತೊಗೊಂಬರೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಅಂದರೆ ಅಣಗಿಕೊಂಡು ಅಥವಾ ಬರೀ ಹೆಂಗಿರ್ತೀವಿ ಹಂಗೆ ಹೋಗ್ಬಿಟ್ಟು ತೊಗೊಬಂದರೆ ನಮ್ಮ ಕಡೆ ಒಪ್ಪೋದಿಲ್ಲ. ಸೊ ಅದರಿಂದ ಹಾಗೆ ತಲೆ ಕ್ಲಿಪ್ ಹಾಕಿ ಇನ್ನು ಮುಖಕ್ಕೆ ಹಾಕ್ತೆ ಕುಂಕುಮ ಇಟ್ಕೊಂಡು ಬರೀ ಹಬ್ಬದ ದಿನ ಹೀಗೆ ಬಂದಿದ್ದೀರಾ ಅಂತಾರೆ ಅಂತ ಹೇಳ್ಬಿಟ್ಟು ಓಲೆ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೆ. ಸೊ ನಮ್ಮಮ್ಮ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊ ಹೋಗಿ ತೊಗೊಂಬರೋಣ ಅಂತ ಹೇಳಿದ್ರು. ಸೊ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೆ. ಸೊ ಅದಕ್ಕೆ ಬೇಕಾಗಿರೋದು ಒಂದು ತಟ್ಟೆಯಲ್ಲಿ ಅರಿಶಿನ, ಕುಂಕುಮ, ಹೂವು, ಬಾಳೆಹಣ್ಣು, ಕಾಯಿ, ಎಲೆ ಅಡಿಕೆ ಮತ್ತು ಸ್ವಲ್ಪ ಕರ್ಪೂರ ಮತ್ತು ಗಂಧದ ಕಡ್ಡಿ ತೊಗೊಬೇಕು. ಸೊ ಹಂಗೆ ನಾನು ಹಿಂಗೆ ಅಂತಿದ್ದೀನಿ ಅಂತ ಕ್ಯಾಮ್ರಾ ನೋಡ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ದೆ. ಸೊ ನಮ್ಮಮ್ಮ ಕರೀತಾ ಇದ್ದಾರೆ ಅಂದ್ಬಿಟ್ಟು ಹೊರಗಡೆ ಹೋಗ್ಬಿಟ್ಕೊಂಡು ಕ್ಯಾಮ್ರಾ ಹಾಗೆ ಅದನ್ನು ತೊಗೊಂಡೋಗಿದ್ದೆ, ಮತ್ಕೊಂಡು ಕರ್ಪೂರನೇ ಹಾಕಿರಲಿಲ್ಲ. ಸೊ ಆಮೇಲಿಂದ ನೆನಪಾಯ್ತು, ಅದನ್ನು ತೆಗ್ದು ಎತ್ತಿಟ್ಟೆ. ಆಮೇಲಿಂದ ಎಲ್ಲನೂ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಬಳೆ ಹಾಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೆ. 5 minutes later. ಸೊ ಅದಾದಮೇಲೆ ₹2 ಕಾಯಿನ್ ಇಟ್ಕೊಂಡು ಹೂವು ಮತ್ತು ಕಳಶಕ್ಕೆಲ್ಲ ಎತ್ತಿಟ್ಕೊಬೇಕಿತ್ತು. ಅದು ಮತ್ತು ಚೊಂಬು ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ನಮ್ಮೂರ ಕಾಲೇಗೆ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ಎಲ್ಲದಕ್ಕೂ ಕುಂಕುಮ, ಅರಿಶಿನ ಕುಂಕುಮ ಹಾಕಿ 3 ಕಲ್ಲಿಟ್ಟು ಅದಕ್ಕೆ ಪೂಜೆ ಮಾಡಬೇಕು. ಅದಕ್ಕೆ ಪೂಜೆ ಮಾಡಿಬಿಟ್ಟು ಬಾಳೆಹಣ್ಣೆಲ್ಲ ಇಟ್ಬಿಟ್ಟು ಕಾಯಿ ಹೊಡೆದ್ಬಿಟ್ಟು ಕಳಶಕ್ಕೆಲ್ಲ ಹೂವು ಮತ್ತು ತೊಗೊಬಂದಿರೋ ಎಲೆ ಅಡಿಕೆ ಇರುತ್ತಲ್ಲ ಅದರಲ್ಲಿ ಕರ್ಪೂರನ ಇಟ್ಟು ಪೂಜೆ ಮಾಡಬೇಕು. ಅದನ್ನು ತೆಗೆದುಬಿಟ್ಟು ನೀರೊಳಗೆ ಬಿಟ್ಟರೆ ನಮ್ಮ ಪೂಜೆ ಚೆನ್ನಾಗಿ ದೇವರಿಗೆ ಇಷ್ಟ ಆಗಿದ್ದರೆ ಅದು ತುಂಬ ದೂರ ಹೋಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಸೊ ಕಾಯೆಲ್ಲ ಹೊಡೆದು ಬಾಳೆಹಣ್ಣೆಲ್ಲ ಇಟ್ಟು ನಮ್ಮ ಪೂಜೆ ಅಂತ ಕಂಪ್ಲೀಟ್ ಆಯಿತು. ಸೊ ನಾನು ಹೇಳಿದ್ನಲ್ಲ ಎಲೆಯಲ್ಲಿ ಇಟ್ಬಿಟ್ಟು ಬಿಡಬೇಕಂತ, ಹಾಗೆ ಕರ್ಪೂರನ ಎಲೆಯಲ್ಲಿ ಇಟ್ಬಿಟ್ಟು ನೀರಲ್ಲಿ ಬಿಟ್ಟರೆ ಅದು ಮುಳುಗೋದಿಲ್ಲ, ತುಂಬ ದೂರ ಹೋಗುತ್ತೆ. ಸೊ ನೋಡಿ ಹೋಗ್ತಾಯಿದ್ದೆ. ನನಗೆ ತುಂಬ ಖುಷಿ ಆಯಿತು, ಯಾಕಂದರೆ ತುಂಬ ದೂರ ಹೋಗಲ್ಲ, ತುಂಬ ನೀರು ಎಲ್ಲ ಅರ್ಧಕ್ಕೆ ಮುಳುಗೋಗ್ಬಿಡುತ್ತೋ ಅಂತ ಅಂದ್ಕೊತಾ ಇದ್ದೆ. ಬಟ್ ತುಂಬ ದೂರ ಹೋಯಿತು. ಭ್ರಮೆ ನೋ ಪ್ರಾಬ್ಲಮ್. ಅದಾದಮೇಲೆ ಮನೆಗೆ ಬಂದರೆ ನಮ್ಮಮ್ಮ ದೇವ್ರ ಫೋಟೋಗೆ ಅಂದ್ಬಿಟ್ಟು ತಂದಿರೋ ಗುಲಾಬಿ ಹೂವು ಕಟ್ತಾಯಿದ್ರು. ಸೊ ನಾನು ಕುಕ್ಕಿಂಗ್ ಮಾಡೋಣ ಅಂತ ಹೋಗ್ಬಿಟ್ಟು ನಮ್ಮ ಕಡೆ ತುಂಬ ವೆರೈಟಿ ಮಾಡ್ತೀವಿ ಇವತ್ತು. ಸೊ ಫಸ್ಟು ಬೇಳೆ ಸಾಂಬಾರಿಗೆ ಬೇಳೆ ಮತ್ತು ಟೊಮೊಟೊ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಬೇಯಕ್ಕೆ ಇಟ್ಕೊಂಡು ಅದಾದಮೇಲೆ ಪಲಾವ್ ಮತ್ತು ಪಲ್ಯ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೆ. ಫಸ್ಟು ತರಕಾರಿ ಕಟ್ ಮಾಡಿ ಇಟ್ಕೊಂಬಿಡೋಣ ಅಂದ್ಬಿಟ್ಟು ನಾನು ಆಗಲೇ ತೋರಿಸಿರೋ ಎಲ್ಲ ತರಕಾರಿಗಳನ್ನೂ ಕೂಡ ಕಟ್ ಮಾಡಿ ಇಟ್ಕೊಂಡು ಸ್ವಲ್ಪ ಅವರೆಕಾಯಿ ಎರಡಕ್ಕೂ ಬೇಕು ಅಂತ ಹೇಳ್ಬಿಟ್ಟು ಕಟ್ ಮಾಡಿಕೊಂಡೆ. ಸೊ ಟೊಮೊಟೊ, ಈರುಳ್ಳಿ ಎಲ್ಲ ಪಲಾವಿಗೆ ಕಟ್ ಮಾಡಿ ಇಟ್ಕೊಂಡು ಸೊ ಇವಾಗ ಮಸಾಲೆ ಐಟಮ್ಸ್ ರೆಡಿ ಮಾಡ್ಕೊಬೇಕಿತ್ತು. ಕಾಯಿ, ಚಕ್ಕೆ, ಲವಂಗ, ಟೊಮೆಟೊ, ಈರುಳ್ಳಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲನ ಹಾಕಿಟ್ಬಿಟ್ಟು ಅದನ್ನು ರುಬ್ಕೊಬೇಕು. ಸೊ ಇವಾಗ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಯಿಲ್ ಹಾಕ್ಬಿಟ್ಟು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಜಸ್ಟ್ ಒಂದು 2 ಸೆಕೆಂಡ್ ಫ್ರೈ ಆದರೆ ಸಾಕು. ಅದಕ್ಕೆ ಸ್ವಲ್ಪ ನಾವು ಮಾಡ್ಕೊಂಡಿರೋ ಮಸಾಲೆ ಇರುತ್ತಲ್ಲ ಅದು ಮತ್ತು ತರಕಾರಿ, ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನದ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಮಗೆ ಪಲ್ಯಕ್ಕೆ ಎಷ್ಟು ಬೇಕಿರುತ್ತೋ ಅಷ್ಟು ನೀರನ್ನು ಹಾಕ್ಕೊಬೇಕು. ಸೊ ಪಲ್ಯ ಅಂದರೆ ಸ್ವಲ್ಪ ಗಟ್ಟಿನೇ ಇರಲಿ ಅಂತ ಸ್ವಲ್ಪನೇ ನೀರು ಹಾಕ್ಕೊಂಡು ನಿಮಗೆ ಎಷ್ಟು ಬೇಕಿರುತ್ತೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಬಿಟ್ಟು ಅದನ್ನು ಒಂದು 2 ವಿಷಲ್ ಮಾಡಿಕೊಂಡ್ರೆ ಸಾಕು, ರೆಡಿಯಾಗಿಬಿಡುತ್ತೆ ಪಲ್ಯ. ಸೊ ನಾವು ತರಕಾರಿ ಎಲ್ಲ ಹಾಗೆ ಹಾಕಿರೋದ್ರಿಂದ ಸ್ವಲ್ಪ ಆಯಿಲಲ್ಲೇ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಪಲ್ಯ ಅಂತ ರೆಡಿ ಆಯಿತು. ಇವಾಗ ಪಲಾವ್ ಮಾಡ್ಕೊಂಬಿಟ್ರೆ ಬೇಗ ತಿಂಡಿ ಮಾಡ್ಬೋದು ಅಂತ ಅಂದ್ಕೊತಾ ಇದ್ದೆ. ಸೊ ಒಂದು ಪಾತ್ರೆಗೆ ಈರುಳ್ಳಿ ಮತ್ತು ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲನ ಹಾಕ್ಕೊಂಡಿದ್ದೆ. ಅದು ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿರೋ 3 ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಟೊಮೊಟೊ
ಟೊಮೊಟೊ ಬೇಗ ಫ್ರೈ ಆಗಲ್ಲ. ಸೊ ಅದರಿಂದ ನಾನೇನು ಮಾಡ್ತೀನಿ ಅಂದರೆ ಲೈಟಾಗಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಅದು ತುಂಬ ಬೇಗ ಫ್ರೈ ಆಗಿಬಿಡುತ್ತೆ ಆವಾಗ ಟೊಮೊಟೊ. ಸೊ ಅದಾದಮೇಲೆ ಅದಕ್ಕೆ ಸ್ವಲ್ಪ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಬೇಕು. ಸೊ ತರಕಾರಿ ತುಂಬ ಹಸಿದೇ ಇರುತ್ತಲ್ಲ, ಸೊ ಒಂದು 2-3 ನಿಮಿಷ ಅದನ್ನು ಆಯಿಲಲ್ಲೇ ಫ್ರೈ ಮಾಡ್ಕೊಬೇಕು. ಅದಾದಮೇಲಿಂದ ನಾವು ಬಾತಿಗೆ ಮಸಾಲೆ ಹಚ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಂಡ್ರೆ ಆವಾಗ ಅದು ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ತರಕಾರಿ ಸ್ವಲ್ಪ ಹಸಿ ಸ್ಮೆಲ್ಲೇ ಬರ್ತಾ ಇರುತ್ತೆ. ಸೊ ಟೇಸ್ಟ್ ಚೆನ್ನಾಗಿರೋದಿಲ್ಲ ಅಂತೇಳ್ಬಿಟ್ಟು ತರಕಾರಿನ ಹಾಗೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೆ. ಸೊ ಅದು ಒಂದು 2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಫ್ರೈ ಆಗಿರುತ್ತೆ. ಸೊ ಆವಾಗ ನಾವು ಆಡಿಸ್ಕೊಂಡಿರೋ ಮಸಾಲೆನ ಹಾಕ್ಬಿಟ್ಟು ಅದನ್ನು 1-2 ಮಿನಿಟ್ಸ್ ಫ್ರೈ ಮಾಡ್ಕೊಬೇಕು. ಯಾಕಂದರೆ ಯಾವುದನ್ನು ನಾವು ಇಲ್ಲಿ ಹುರಿದ್ಬಿಟ್ಟು ಹಾಕ್ಕೊಂಡಿರೋದಿಲ್ಲ ಅಲ್ವಾ. ಸೊ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇವಾಗ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಬೇಕು. ಅದಾದಮೇಲೆ ಸ್ವಲ್ಪ ಅರಿಶಿಣದ ಪುಡಿ, ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಸೊ ಅಕ್ಕಿನ ತೊಳೆದ್ಬಿಟ್ಟು ಚೆನ್ನಾಗಿ ಹಾಕ್ಕೊಬೇಕು. ಅದಾದಮೇಲಿಂದ ನಾನು ಎಳ್ಳುಳ್ಳಿ ಮಾಡ್ಕೊಬೇಕಂತೇಳಿ ಎಳ್ಳನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ರುಬ್ಕೊಂಡು ಅದಾದಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು 1 ರೌಂಡ್ ಅದನ್ನ ರುಬ್ಕೊಂಡ್ರೆ ಸಾಕು, ಎಳ್ಳುಳ್ಳಿ ರೆಡಿ ಆಗುತ್ತೆ. ಸ್ವಲ್ಪ ಕಾಯಲ್ಲಿ ಮಾಡ್ಕೊಬೇಕು. ಅದನ್ನು ಕಾಯಲ್ಲನ್ನು ತುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿ ಒಂದು ಪಾತ್ರೆಗೆ ಒಗ್ಗರಣೆ ಹಾಕ್ಕೊಬೇಕು. ಒಗ್ಗರಣೆ ಅಂದರೆ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಸಾಕು. ನಮ್ಮಮ್ಮ ಗ್ಯಾಪಲ್ಲಿ ಕಾಫಿ ಕೊಟ್ಟರು ಕುಡಿತಾ ಇದ್ದೆ. ಸೊ ಶಾವಿಗೆ ಅಂತ ನಮ್ಮಮ್ಮ ಆಲ್ರೆಡಿ ಮಾಡಿ ಇಟ್ಟಿದ್ರು. ಸೊ ಅಡುಗೆ ಅಂತೂ ರೆಡಿ ಆಯಿತು. ಸೊ ಈ ಥರ ಸ್ಯಾರಿ ವೇರ್ ಮಾಡಬೇಕಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ಸೊ ಫೈನಲ್ ಔಟ್ಫಿಟ್ ಈ ಥರ ಇತ್ತು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಮುದ್ದಾಗಿ ಕಾಣಿಸ್ತಾ ಇದೆ ನಾನಂತೂ. ಸೊ ನಂಗೆ ಈ ಥರ ರೆಡಿ ಆಗಿಬಿಟ್ಟು ಫೋಟೋ ಶೂಟ್ ಮಾಡಿಸ್ಬೇಕಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಫೈನಲಿ ಕಂಪ್ಲೀಟೆಡ್. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ಸೊ ಇವತ್ತು ಗಣೇಶ ಹಬ್ಬ ಆಗಿರೋದ್ರಿಂದ ಗಣೇಶನ ಕೂರ್ಸೋದು ನೋಡೋದೇ ಒಂದು ಚಂದ ಅಲ್ಲ. ಸೊ ಇದು ನಮ್ಮ ಏರಿಯಾ ಗಣೇಶ. ಸೊ ನನ್ನ ತಮ್ಮನ ಫ್ರೆಂಡ್ಸ್ ಯಾವಾಗಲೂ ಇಷ್ಟೊಂದು ದೊಡ್ಡ ಗಣಪತಿ ಕೂರಿಸೇ ಇರಲಿಲ್ಲ. ಸೊ ಫೈನಲಿ ಈ ಸಲ ಇಷ್ಟು ದೊಡ್ಡ ಗಣಪತಿನ ತೊಗೊಬಂದಿಟ್ಟಿದ್ದಾರೆ. ಸೊ ಅಲ್ಲಿ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿತ್ತು. ಗೌರಿ ಗಣೇಶ ಆಗಿರ್ಬೋದು, ತುಂಬ ದೊಡ್ಡ ಗಣೇಶ ಇದು. ನಮಗೆ ಇವಾಗ ಯೋಚನೆ ಬರ್ತಿತ್ತು ಇವ್ರು ಬಿಡ್ಬೇಕಾದ್ರೆ ಹೆಂಗೆ ಬಿಡ್ತಾರಪ್ಪ ಇದನ್ನು ಇಳಿಸ್ಬೇಕಾದ್ರೆ 16 ಜನ ಇಳಿಸಿದ್ದಾರೆ. ಸೊ ತೊಗೊಂಡು ಹೋಗ್ಬೇಕಾದ್ರೆ ಏನು ಕಥೆನೋ ಗೊತ್ತಿಲ್ಲ. ಬಟ್ ತುಂಬ ದೊಡ್ಡ ಗಣಪತಿ ಆಗೋಯಿತು. ಬಟ್ ಅದು ತುಂಬ ಚೆನ್ನಾಗಿದೆ. ಆ ಗಣಪತಿ ಅವರಿಗೆ ಅಷ್ಟೇ ಬಿಡೋದಕ್ಕೂ ಹೆಲ್ಪ್ ಮಾಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.